ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತ ಫೋಟೋಶಾಪ್ ಒಳಗೆ ಒಂದು ಪ್ರಾಪರ್ ಗ್ರೀನ್ ಆಗಿರೋ ಇಮೇಜ್ ನ ಪ್ರಾಪರ್ ಎಲ್ಲೋ ಮಾಡೋದು ಯಾವ ರೀತಿ, ಆಮೇಲೆ ಪ್ರಾಪರ್ ಆರೆಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಒಂದು ಇಮೇಜ್ ನ ಪ್ರಾಪರ್ ಗ್ರೀನ್ ಮಾಡೋದು ಹೆಂಗಂತ ಹೇಳ್ಕೊಟ್ಟಿದ್ದೆ. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ. ಕೆಳಗಡೆ ಮತ್ತೆ ಮೇಲ್ಗಡೆ ಐ ಬಟನ್ ಒಳಗೆ ನಾ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ನಾನು ನಿಮ್ಗೆ ಇವತ್ತಿನ ಕ್ಲಾಸ್ ಒಳಗೆ ಎಲ್ಲೋ ಮಾಡೋದು ಯಾವ ರೀತಿ, ಆಮೇಲೆ ಆರೆಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೂ ಒಂದ್ ಏನಪ್ಪಾ ಅಂದ್ರೆ, ತುಂಬಾ ಜನ ನನ್ನ ಕಮೆಂಟ್ ಒಳಗೆ ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ ಹೇಳಿದ್ರು, ಸರ್ ನಮ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋ ಟೈಮ್ ಅಲ್ಲಿ ಸೊ ಅದ್ ಎಫೆಕ್ಟ್ ಸಬ್ಜೆಕ್ಟ್ ಮೇಲೆ ಕೂಡ ಬೀಳ್ತಾ ಇದೆ, ಸಬ್ಜೆಕ್ಟ್ ಮೇಲೆ ಬೀಳದೆ ಅದನ್ನ ಎಡಿಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ನಾ ಇವತ್ತಿನ ವಿಡಿಯೋ ಒಳಗೆ ಅದು ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಬೀಳ್ಬೇಕು, ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಬೀಳಾರ್ದ ಎಡಿಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನೀವು ಪ್ರಾಪರ್ ಗ್ರೀನ್ ಮಾಡೋದು ಹೆಂಗಂತ ಗೊತ್ತಿದ್ರೆ ಮಾತ್ರ ನೀವು ಪ್ರಾಪರ್ ಆರೆಂಜ್ ಮತ್ತೆ ಪ್ರಾಪರ್ ಎಲ್ಲೋ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗ್ತತಿ. ಸೊ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕ್ರಿ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಆ ಎಫೆಕ್ಟ್ ಯಾವ ರೀತಿ ಕೊಡಬೇಕು ಮತ್ತೆ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ, ಹಂಗ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ನೀವು ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೋರಿ. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಸೊ ಒಂದು ಇಮೇಜ್ ನ ಪ್ರಾಪರ್ ಗ್ರೀನ್ ಮಾಡೋದು ಹೆಂಗಂತ ಹೇಳ್ಕೊಟ್ಟಿದ್ದೆ. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ. ನೀವು ಗ್ರೀನ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾದ್ರನ್ನ ನೀವು ಎಲ್ಲೋ ಮಾಡ್ಬೋದು, ಆರೆಂಜ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ನಾವು ಎಲ್ಲೋ ಮಾಡ್ಬೇಕು. ಸೊ ಎಲ್ಲೋ ಮಾಡ್ಕೊಳ್ಳೋದು ಯಾವ ರೀತಿ? ಸೊ ಈ ಇಮೇಜ್ ಒಳಗೆ ಏನೈತಿ, ಗ್ರೀನ್ ಐತಿ. ಗ್ರೀನ್ ಒಳಗೆ ಎಲ್ಲೋ ಮಿಕ್ಸ್ ಇರ್ತೈತಿ. ನಾವು ಯಾವ ಕಲರ್ ಒಳಗೆ ಏನೇನ್ ಮಿಕ್ಸ್ ಇರ್ತೈತಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಗ್ರೀನ್ ಒಳಗೆ ಯಾವಾಗ್ಲೂ ಎಲ್ಲೋ ಮಿಕ್ಸ್ ಇರ್ತೈತಿ. ಸೊ ನಾ ಮತ್ತೆ ಏನ್ ಮಾಡ್ತೇನ್ರಿ, ಕಂಟ್ರೋಲ್ ಶಿಫ್ಟ್ ಇದು ನಾ ಏನ್ ಮಾಡ್ತೀನಿ, ಮೊದಲ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೋತೀನಿ. ಇದಕ್ಕೆ ಏನ್ ಮಾಡ್ತೀನಿ, ಅಲ್ಲಿ ಗ್ರೀನ್ ಅಂತ ಹೆಸರು ಕೊಡ್ತೀನಿ. ಸೊ ಗ್ರೀನ್ ಅಂತ ಹೆಸರು ಕೊಟ್ಟೆ. ನೀವು ಹೆಸರು ಕೂಡ ಕೊಡ್ಬೋದು, ಇಲ್ಲಾಂದ್ರೆ ನಿಮಗೆ ನೆನಪಿದ್ರೆ ಸೊ ಹಂಗೆ ನೀವು ನೆನಪು ಮಾಡ್ಕೋಬಹುದು. ಇದನ್ನ ಏನ್ ಮಾಡ್ತೀನಿ, ಎಲ್ಲೋ ಅಂತ ಕೊಡ್ತೀನಿ ಇಲ್ಲಿ ನೇಮ. ಸೊ ಎಲ್ಲೋ ಅಂತ ಕೊಡ್ತೀನಿ. ಸೊ ಇದನ್ನ ಏನ್ ಮಾಡ್ತೀನಿ, ಇವಾಗ ಎಲ್ಲೋ ಆಗಿ ಕ್ರಿಯೇಟ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ನಾ ಇವಾಗ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂಡು. ಸೊ ಎಲ್ಲೋ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು, HSL ಅಡ್ಜಸ್ಟ್ಮೆಂಟ್ ಮೇಲೆ ಬರ್ಬೇಕು. ಸೊ ಇಲ್ಲ ಹ್ಯೂ ಅಂತ ಐತಿ. ಸೊ ಇವೆಲ್ಲ ಕಲರ್ ಎಲ್ಲೆಲ್ಲಿ ಯೂಸ್ ಆಗ್ತಾವು. ಸೊ ನಾ ಯಾವಾಗ ಯೂಸ್ ಮಾಡ್ಬೇಕು, ಸ್ಯಾಚುರೇಷನ್ ಯಾವಾಗ ಯೂಸ್ ಮಾಡ್ಬೇಕು, ಆಮೇಲೆ ಲೂಮಿನೆನ್ಸ್ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟೇನಿ. ಸೊ ಇವಾಗ ಏನ್ ಮಾಡ್ಬೇಕು ನಾನು ನಿಮ್ಗ, ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ನಾವು ಎಲ್ಲೋ ಮಾಡ್ಬೇಕು. ಸೊ ಎಲ್ಲೋ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಗ್ರೀನ್ ಅಂತ ಐತಿ. ಸೊ ಗ್ರೀನ್ ಅಪೋಸಿಟ್ ಏನೈತ್ರಿ, ಎಲ್ಲೋ ಐತಿ. ನಮ್ಗೆ ಇವಾಗ ಇದನ್ನ ಫುಲ್ ಮಾಡ್ತೀವಿ ಅಂದ್ರೆ ಏನಾಗ್ತೈತ್ರಿ, ಅದು ನೋಡ್ರಿ ಬೇರೆ ಕಲರ್ ಚೇಂಜ್ ಆಗ್ತೈತಿ. ಇದು ಯಾವ ಕಲರ್ ಆಯ್ತ್ರಿ, ಇದು ಸ್ವಲ್ಪ ಏನೈತ್ರಿ, ಗ್ರೀನ್ ಮಿಕ್ಸ್ ಏನೈತ್ರಿ, ಬ್ಲೂ ಆಯ್ತು. ಇದು ಗ್ರೀನ್ ಮಿಕ್ಸ್ ಸ್ವಲ್ಪ ಬ್ಲೂ ಆಯ್ತು. ಸೊ ಇದನ್ನ ನಾವು ಎಲ್ಲೋ ಮಾಡ್ಬೇಕಂದ್ರೆ ಇಲ್ಲಿ ಗ್ರೀನ್ ಐತ್ರಿ, ಗ್ರೀನ್ ಅಪೋಸಿಟ್ ಹ್ಯೂ ಏನ್ ಮಾಡ್ರಿ, ಜಸ್ಟ್ ನೀವು -100 ಎಲ್ಲೋ ಮಾಡ್ಬಿಟ್ರೆ ಏನಾಗ್ತೈತ್ರಿ, ಅದು ಎಲ್ಲೋ ಕ್ರಿಯೇಟ್ ಆಗ್ತೈತಿ. ಸೊ ಇವಾಗ ಏನೈತ್ರಿ, ಇದು ಎಲ್ಲೋ ಆಯ್ತು. ನಾನ್ ನಿಮ್ಗೆ ಎಲ್ಲೋ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಅಂದ್ರೆ, ಸೊ ಇವಾಗ ನಾವ್ ಎಲ್ಲೋ ಮಾಡಿದ್ವಿ. ಅದೇ ಸ್ಯಾಚುರೇಷನ್ ಒಳಗ ನೀವು ಇನ್ನೊಂದ್ ಸ್ವಲ್ಪ ಇದು ಎಲ್ಲೋನ ಸ್ಯಾಚುರೇಷನ್ ಜಾಸ್ತಿ ಮಾಡ್ರಿ ಏನಾಗ್ತೈತ್ರಿ, ಸ್ವಲ್ಪ ಎಲ್ಲೋ ಆಗ್ತೈತಿ. ಅದ ಕಡಿಮೆ ಮಾಡ್ರಿ ಏನಾಗ್ತೈತ್ರಿ, ಸ್ವಲ್ಪ ಸ್ವಲ್ಪ ಏನಾಗ್ತೈತ್ರಿ, ಡೌನ್ ಆಗ್ತೈತಿ. ಇಲ್ಲಿ ಎಲ್ಲೋ ಸ್ವಲ್ಪ ಡೌನ್ ಆಗೈತಿ. ಇಲ್ಲಿ ನೀವು ಝೂಮ್ ಹಾಕೊಂಡು ನೋಡ್ಬೋದು. ಅದ ನೀವು ಜಾಸ್ತಿ ಮಾಡಿದಾಗ ಏನಾಗ್ತೈತ್ರಿ, ಇಲ್ಲಿ ಎಲ್ಲೋ ಆಗ್ತೈತಿ. ಬೇಕಾದ್ರೆ ನೀವು ಲೂಮಿನೆನ್ಸ್ ಒಳಗೆ ಕೂಡ ಏನ್ ಮಾಡ್ಬೋದ್ರಿ, ಈ ಎಲ್ಲೋ ಕಲರ್ ಏನ್ ಮಾಡ್ಬೋದು, ಬ್ರೈಟ್ ಕೊಡಬಹುದು. ಇಲ್ಲಿ ಸ್ವಲ್ಪ ಬ್ರೈಟ್ ಕೊಟ್ರೆ ಏನಾಗ್ತೈತ್ರಿ, ನೋಡ್ರಿ ಎಲ್ಲೋ ಕಲರ್ ಬ್ರೈಟ್ ಆಗ್ತೈತಿ, ಆಮೇಲೆ ಡೌನ್ ಆಗ್ತೈತಿ. ಸೊ ನೀವು ಬ್ರೈಟ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಏನ್ ಮಾಡ್ರಿ, ಸ್ಯಾಚುರೇಷನ್ ಕೂಡ ನೀವು 100 ಕೊಡೋ ಅವಶ್ಯಕತೆ ಇಲ್ಲ, 0ನೇ ಇರ್ಲಿ. ಹ್ಯೂ ಒಳಗ್ ಮಾತ್ರ ನೀವ್ ಏನ್ ಮಾಡ್ರಿ, ಗ್ರೀನ್ ಮಾಡ್ಕೋರಿ. ಮೊದಲು ಒಂದ್ ಇಮೇಜ್ ನ ಗ್ರೀನ್ ಮಾಡ್ಕೊಂಡ್ಮೇಲೆ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೋರಿ. ಓಪನ್ ಮಾಡ್ಕೊಂಡು ಇಲ್ಲಿ HSL ಅಡ್ಜಸ್ಟ್ಮೆಂಟ್ ಮೇಲೆ ಬರ್ರಿ. ಬಂದ ಹ್ಯೂ ಒಳಗ ಗ್ರೀನ್ ಏನ್ ಮಾಡ್ರಿ, -100 ಮಾಡ್ರಿ. ಸೊ -100 ಮಾಡಿದಾಗ ಏನಾಗ್ತೈತ್ರಿ, ಇದು ಎಲ್ಲೋ ಆಕತಿ. ಅದೇ ರೀತಿ ಮತ್ತೆ ಏನ್ ಮಾಡ್ಬೇಕು, ನಾವ್ ಇದನ್ನ ಆರೆಂಜ್ ಮಾಡ್ಬೇಕು. ಸೊ ಆರೆಂಜ್ ಮಾಡೋದು ಯಾವ ರೀತಿ, ಮತ್ತೆ ಏನ್ ಮಾಡ್ರಿ ನೀವು, ಸೊ ಮೊದಲು ನೀವು ಒಂದ್ ಇಮೇಜ್ ನ ಗ್ರೀನ್ ಮಾಡ್ಕೋಬೇಕು. ಗ್ರೀನ್ ಮಾಡ್ಕೊಂಡಾಗ ಏನಾಗ್ತೈತ್ರಿ, ಅದು ಎಲ್ಲೋ ಆಗ್ತೈತಿ. ಸೊ ಗ್ರೀನ್ ಮತ್ತೆ ಎಲ್ಲೋ ಮಾಡ್ಕೊಂಡಾಗ ಮಾತ್ರ ಏನಾಗ್ತೈತ್ರಿ, ಒಂದ್ ಇಮೇಜ್ ಆರೆಂಜ್ ಆಗ್ತೈತಿ. ಸೊ ಅದನ್ನ ಹೆಂಗಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಏನ್ ಮಾಡ್ತೀನಿ, ನಾ ಎಲ್ಲೋನ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೋತೀನಿ. ಸೊ ಇದನ್ನ ಏನ್ ಮಾಡ್ತೀನಿ, ನಾ ಇದನ್ನ ಆರೆಂಜ್ ಅಂತ ಕೊಡ್ತೀನಿ. ಸೊ ಆರೆಂಜ್ ಅಂತ ನೇಮ್ ಕೊಡ್ತೀನಿ. ನೀವು ಈ ರೀತಿ ನೇಮ್ ಆದ್ರೂ ಕೊಡ್ಬೋದು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಂಗಿದ್ರೆ ಸೊ ಅರ್ಥ ಆಗಂಗ್ ಕೂಡ ನೀವು ಇಟ್ಕೋಬಹುದು. ನೀವು ಯಾವಾಗ್ಲೂ ಏನ್ ಮಾಡ್ರಿ, ಲೇಯರ್ ಗಳನ್ನ ಕಾಪಿ ಮಾಡ್ಕೊಂಡು ಏನ್ ಮಾಡ್ರಿ, ಇಮೇಜ್ ನ ಎಡಿಟ್ ಮಾಡ್ರಿ. ಸೊ ಅವಾಗ ಏನ್ ಮಾಡ್ತೀನಿ, ಇದನ್ನ ಎಲ್ಲೋ ಇರೋದನ್ನ ಆರೆಂಜ್ ಆಗಿ ಮಾಡ್ಕೋತೀನಿ. ಮತ್ತೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ಕೋರಿ, ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಏನ್ ಮಾಡ್ರಿ, HSL ಅಡ್ಜಸ್ಟ್ಮೆಂಟ್ ಮೇಲೆ ಬರ್ರಿ. HSL ಅಡ್ಜಸ್ಟ್ಮೆಂಟ್ ಮೇಲೆ ಬಂದು ಸೊ ಇವಾಗ ಏನ್ ನಡೀತ್ರಿ, ಇದು ಎಫೆಕ್ಟ್ ಏನೈತ್ರಿ, ಇದು ಎಲ್ಲೋ ಎಫೆಕ್ಟ್ ಐತಿ. ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗ ಒಂದ್ ಬ್ಯಾಕ್ ಗ್ರೌಂಡ್ ಕಲರ್ ಒಳಗ ಯಾವ್ಯಾವ ಕಲರ್ ಅದಾವು, ಯಾವ್ಯಾವ ಕಲರ್ ನಾವು ಡೌನ್ ಮಾಡ್ಬೇಕು, ಯಾವ ಕಲರ್ ನ ಜಾಸ್ತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿನಿ. ಮತ್ತೆ ಕ್ಯಾಮ್ರಾ ಫಿಲ್ಟರ್ ಟೂಲ್ಸ್ ಡೀಟೇಲ್ ಒಳಗೆ ಕೂಡ ನಾ ಏನ್ ಮಾಡೀನಿ, ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ. ಸೊ ಆ ವಿಡಿಯೋಗಳನ್ನ ನೀವು ನೋಡ್ರಿ ಏನಾಗ್ತೈತಿ ನಿಮ್ಗೆ, ಸೊ ಪರ್ಫೆಕ್ಟ್ ಆಗಿ ನಿಮ್ಗೆ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡ್ಬೇಕು, ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಸೊ ಇಲ್ಲಿ ನಾ ಇವಾಗ ಏನ್ ಮಾಡ್ತೀನಿ, ಇದನ್ನ ಆರೆಂಜ್ ಮಾಡ್ತೀನಿ. ಸೊ ಇಲ್ಲಿ ಹ್ಯೂ ಒಳಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹ್ಯೂ ಒಳಗೆ ಏನೈತ್ರಿ, ಇಲ್ಲಿ ಎಲ್ಲೋ ಎಷ್ಟೈತ್ರಿ, ಇದು ಸೊ ಎಲ್ಲೋ ನೀವು ಜಾಸ್ತಿ ಮಾಡ್ರಿ ಏನಾಗ್ತೈತ್ರಿ, ಇದು ಗ್ರೀನ್ ಆಗ್ತೈತಿ. ಅದನ್ನ ಎಲ್ಲೋ ನೀವು ಮೈನಸ್ ಮಾಡ್ರಿ ಏನಾಗ್ತೈತ್ರಿ, ಇಲ್ಲಿ ಆರೆಂಜ್ ಆಗ್ತೈತಿ. ಸಿಂಪಲ್ ಇಷ್ಟ ಇದು, ಇದೇನಿಲ್ಲ. ಅದಾದ್ಮೇಲೆ ನೀವು ಸ್ಯಾಚುರೇಷನ್ ಮೇಲೆ ಬರ್ರಿ. ಸ್ಯಾಚುರೇಷನ್ ಮೇಲೆ ಬಂದು ನೀವು ಆರೆಂಜ್ ಏನಾರು ಎಫೆಕ್ಟ್ ಕೊಡಕತ್ರಿ ಏನಾಗ್ತೈತ್ರಿ, ಇಲ್ಲಿ ಸೊ ಸ್ಕಿನ್ ಮೇಲೆ ಕೂಡ ಎಫೆಕ್ಟ್ ಆಗ್ತೈತಿ. ಸೊ ಇದು ಸ್ಕಿನ್ ಮೇಲೆ ಎಫೆಕ್ಟ್ ಆಗ್ಲಾರ್ದ ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ, ಸಾರಿ
ಇದು ಸ್ಕಿನ್ ಮೇಲೆ ಮತ್ತೆ ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗಲಾರ್ದ ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳಿದೆ. ಸೊ ಅದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಏನ್ ಮಾಡಿದೀವಿ ನಾವು ಆರೆಂಜ್ ನಾಗಿ ಕ್ರಿಯೇಟ್ ಮಾಡಿದೀವಿ. ಸೊ ನೀವು ಮೊದಲು ಏನ್ ಮಾಡ್ಬೇಕ್ರಿ, ನಾವಾಗ ಓಕೆ ಕೊಡ್ತೀನಿ. ಸೊ ನೀವು ಮೊದಲು ಏನ್ ಮಾಡ್ಬೇಕ್ರಿ, ಮೊದಲು ಒಂದು ಇಮೇಜ್ ನ ಏನ್ ಮಾಡ್ಬೇಕು, ಮೊದಲ ಪ್ರಾಪರ್ ಆಗಿ ಸೊ ಈ ರೀತಿ ಇಮೇಜ್ ನ ಏನ್ ಮಾಡ್ಬೇಕು, ನೀವು ಈ ರೀತಿಯಾಗಿ ಪ್ರಾಪರ್ ಆಗಿ ಏನ್ ಮಾಡ್ಬೇಕು, ಗ್ರೀನ್ ಮಾಡ್ಕೋಬೇಕು. ಗ್ರೀನ್ ಮಾಡ್ಕೊಂಡ್ಮೇಲೆ ಆಮೇಲೆ ಏನ್ ಮಾಡ್ಬೇಕ್ರಿ, ನೀವು ಅದನ್ನ ಎಲ್ಲೋ ಮಾಡ್ಕೋಬೇಕು ಪ್ರಾಪರ್. ಸೊ ಪ್ರಾಪರ್ ಎಲ್ಲೋ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ಸೊ ಇನ್ನೊಂದ್ಸರಿ ನಿಮ್ಗೆ ಹೇಳ್ಬೇಕಾದ್ರೆ ಏನಿಲ್ಲ, ಇದರಲ್ಲಿ ಏನ್ ಅಂತದೇನ್ ಇನ್ನೊಂದ್ಸರಿ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗ್ತತಿ. ಸೊ ಎಲ್ಲೋ ಮಾಡ್ಕೊಂಡ್ಮೇಲೆ ಆಮೇಲೆ ಏನ್ ಮಾಡ್ಬೇಕು, ನೀವು ಇದನ್ನ ಆರೆಂಜ್ ಮಾಡ್ಕೋಬೇಕು. ಸೊ ನಾ ಇವಾಗ ಏನ್ ಮಾಡ್ತೀನಿ, ಸೊ ಇವಾಗ ನಾ ಏನ್ ಮಾಡ್ಕೊಂಡ್ರಿ, ಗ್ರೀನ್ ಮಾಡ್ಕೊಂಡಿನಿ, ಎಲ್ಲೋ ಮಾಡ್ಕೊಂಡಿನಿ, ಆರೆಂಜ್ ಮಾಡ್ಕೊಂಡಿನಿ. ಸೊ ಇದೆಲ್ಲ ಏನಾಗಿರ್ತತಿ, ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರೆ ಇದು ಸಬ್ಜೆಕ್ಟ್ ಮೇಲೆ ಕೂಡ ಎಫೆಕ್ಟ್ ಆಗಿರ್ತತಿ. ಸೊ ಇದು ಸಬ್ಜೆಕ್ಟ್ ಮೇಲೆ ನಮ್ಗೆ ಎಫೆಕ್ಟ್ ಆಗಬಾರ್ದು, ಓನ್ಲಿ ಏನ್ ಮಾಡ್ಬೇಕು, ಇದು ಬ್ಯಾಕ್ ಗ್ರೌಂಡ್ ಮೇಲೆ ಎಫೆಕ್ಟ್ ಆಗ್ಬೇಕು. ಸೊ ಅದು ಹೆಂಗ್ ಮಾಡೋದಂತ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಸೊ ನೀವಾಗ ಏನ್ರಿ, ಸೊ ನಾವೆರಡು ಏನ್ ಮಾಡ್ತೀನಿ, ಇವಾಗ ಡಿಲೀಟ್ ಮಾಡ್ತೀನಿ. ನಾವಾಗ ಮೊದಲ ಗ್ರೀನ್ ಮಾಡ್ಕೊಂಡಿವ್ರಿ, ಆಮೇಲೆ ಏನ್ ಮಾಡ್ಕೊಂಡ್ವಿ, ಎಲ್ಲೋ ಮಾಡ್ಕೊಂಡ್ವಿ, ಆಮೇಲೆ ಅರೇಂಜ್ ಮಾಡ್ಕೊಂಡ್ವಿ. ಸೊ ಇವಾಗ ನಿಮ್ಗ ಎಲ್ಲೋ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಗೈತಿ, ಆಮೇಲೆ ಅರೇಂಜ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗೈತಿ. ಸೊ ಇವಾಗ ಏನ್ ಮಾಡ್ತೀನಿ, ಎರಡು ಡಿಲೀಟ್ ಮಾಡ್ತೀನಿ, ನಿಮ್ಗೆ ತೋರಿಸಿ ನಾ ಇವಾಗ ಎರಡು ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನೀವು ಜೂಮ್ ಹಾಕಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ ಇಲ್ಲಿ. ಸೊ ಅಲ್ಲಿ ಸಬ್ಜೆಕ್ಟ್ ಮೇಲೆ ಇಲ್ಲಿ ನೋಡ್ರಿ, ಸ್ವಲ್ಪ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೋಡ್ರಿ, ಸಬ್ಜೆಕ್ಟ್ ಮೇಲೆ ಕೂಡ ಗ್ರೀನ್ ಎಫೆಕ್ಟ್ ಆಗೈತಿ. ಇದು ಮೊದಲ ಈ ಇಮೇಜ್, ಇದು ನಮ್ಗೆ ಏನ್ ಆಗ್ಬೇಕ್ರಿ, ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗಬಾರ್ದು, ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗಬೇಕು. ಸೊ ಅವಾಗ ಹೆಂಗ್ ಮಾಡ್ಬೇಕು, ಇಲ್ಲೆಲ್ಲ ಇಲ್ಲಿ ಎಫೆಕ್ಟ್ ಆಗಿರ್ತದೆ, ಇಲ್ಲಿ ನೋಡ್ರಿ ಎಲ್ಲ ಗ್ರೀನ್ ಎಫೆಕ್ಟ್ ಆಗೈತಿ. ಇದು ಮೊದಲು ಹೆಂಗಿತ್ರಿ, ಈ ರೀತಿ ಇತ್ತು. ಸೊ ಇಲ್ಲೆಲ್ಲ ಏನಾಗೈತ್ರಿ, ಗ್ರೀನ್ ಎಫೆಕ್ಟ್ ಆಗೈತಿ. ಮತ್ತೆ ನೀವು ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ನೀವು ಎಲ್ಲಾ ಕಡೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಎಫೆಕ್ಟ್ ಆಗೈತಿ ನೋಡ್ರಿ, ಗ್ರೀನ್ ಎಫೆಕ್ಟ್ ಆಗೈತ್ರಿ ಇಲ್ಲಿ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗೋದು ಓನ್ಲಿ ಏನ್ ಮಾಡ್ಬೇಕು, ಸಾರಿ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗೋದ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗ್ಬೇಕಂದ್ರ ಸೊ ನೀವು ಏನ್ ಮಾಡ್ಬೋದು, ಇಲ್ಲಿ ಎರಡು ಮೆಥಡ್ ಅದಾವ. ಒಂದು ಡೈರೆಕ್ಟ್ ಆಗಿ ಇದನ್ನ ನೀವು ಗ್ರೀನ್ ಮಾಡ್ಕೊಂಡಾಗ ಏನ್ ಮಾಡ್ರಿ, ಕಂಟ್ರೋಲ್ ಜೆ ಮಾಡ್ಕೊಂಡಿವಿ ಅಂತ ನಾವು ಮಾಡ್ಕೊಂಡಿವಿ ಅಂದ, ನೀವು ಇದನ್ನ ಗ್ರೀನ್ ಮಾಡ್ಕೊಂಡಿರ್ತಿಲ್ಲ, ಇಲ್ಲಿ ಡಬ್ಲ್ಯೂ ಕ್ಲಿಕ್ ಮಾಡ್ರಿ ಕೀಬೋರ್ಡ್ ಒಳಗ. ಕೀಬೋರ್ಡ್ ಒಳಗೆ ಡಬ್ಲ್ಯೂ ಕ್ಲಿಕ್ ಮಾಡಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಐತಿ. ಸೊ ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಸೊ ನೀವು ಡೈರೆಕ್ಟ್ ಆಗಿ ಡಿಲೀಟ್ ಕೊಡ್ಬೋದು. ಸೊ ಇಲ್ಲಿ ಡಿಲೀಟ್ ಕೊಟ್ರೆ ಏನಾಗ್ತೈತ್ರಿ, ಎಫೆಕ್ಟ್ ಎಲ್ಲ ಹೋಗಿರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ, ಸೊ ಇಲ್ಲೆಲ್ಲ ಎಫೆಕ್ಟ್ ಹೋಯ್ತ್ರಿ, ಅವಾಗ್ಲೇ ಏನಾಯ್ತ್ರಿ ಇಲ್ಲಿ ಎಫೆಕ್ಟ್ ಇತ್ತು ಇಲ್ಲಿ. ಸಾರಿ ನಾ ಇನ್ನೊಂದು ಕಂಟ್ರೋಲ್ ಜೆ ಮಾಡ್ಕೊಂಡ ನಿಮಗೆ ತೋರಿಸ್ತೇನೆ. ಸೊ ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ಕಾಪಿ ಮಾಡ್ಕೊಂತೀನ. ಸೊ ಮೊದಲು ಏನ್ ಮಾಡ್ತೀನಿ, ಇದು ಸೆಲೆಕ್ಟ್ ಆಗೈತಿ, ಕಂಟ್ರೋಲ್ ಡಿ ಮಾಡಿ ಡಿಸೆಲೆಕ್ಟ್ ಮಾಡ್ಕೊಂತೀನಿ, ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೊಂತೀನಿ. ಸೊ ನಾವಾಗ ಏನ್ ಮಾಡ್ಬೇಕು, ಇದು ಗ್ರೀನ್ ಎಫೆಕ್ಟ್ ನ ರಿಮೂವ್ ಮಾಡ್ಬೇಕು. ಸೊ ಗ್ರೀನ್ ಎಫೆಕ್ಟ್ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ನಾ ಏನ್ ಮಾಡ್ತೀನಿ, ಇವಾಗ ಡಬ್ಲ್ಯೂ ಕ್ಲಿಕ್ ಮಾಡ್ತೀನಿ ಸಬ್ಜೆಕ್ಟ್ ಒಳಗ. ಡಬ್ಲ್ಯೂ ಕ್ಲಿಕ್ ಮಾಡಿದಾಗ ಏನಾಗ್ತೈತಿ, ಅದು ಕ್ಲಿಕ್ ಸೆಲೆಕ್ಷನ್ ಟೂಲ್ ಮೇಲೆ ಬರ್ತೈತಿ, ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಏನಾಗ್ತೈತಿ, ಅದು ಆಟೋಮೆಟಿಕ್ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ತೈತಿ. ನೀವು ಎಲ್ಲಾದ್ರೂ ನೀಟಾಗಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ರಿ, ನೀಟಾಗಿ ಸೆಲೆಕ್ಷನ್ ಮಾಡ್ಕೋರಿ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ, ಸೊ ಇಲ್ಲೆಲ್ಲ ನಮ್ಗೆ ಗ್ರೀನ್ ಎಫೆಕ್ಟ್ ಆಗಿಲ್ಲ, ಇಲ್ಲಿ ನೀಟಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಗೆ ಈ ರೀತಿ ಏನಾಗಬೇಕು, ಇಲ್ಲಿ ಮಾತ್ರ ಗ್ರೀನ್ ರಿಮೂವ್ ಆಗಬೇಕು, ಆಮೇಲೆ ಇಲ್ಲೆಲ್ಲ ಗ್ರೀನ್ ಏನಿಲ್ಲ, ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಇಲ್ಲಿ ಗ್ರೀನ್ ಎಫೆಕ್ಟ್ ಇತ್ತು ಅಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೋರಿ. ಸೊ ಇಲ್ಲಿ ಗ್ರೀನ್ ಎಫೆಕ್ಟ್ ನಮಗೆ ಬಿದ್ದೇ ಇಲ್ಲ, ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ನೆಕ್ಸ್ಟ್ ಇಲ್ಲಿ ಏನೈತ್ರಿ, ಇಲ್ಲೆಲ್ಲ ಗ್ರೀನ್ ಎಫೆಕ್ಟ್ ಐತಿ, ಇದನ್ನ ನೀವು ನೀಟಾಗಿ ಸೆಲೆಕ್ಷನ್ ಮಾಡ್ಕೊಂಡ್ವಿ ಆಲ್ರೆಡಿ. ಮತ್ತೆ ಏನೈತ್ರಿ ಇಲ್ಲಿ, ಸೊ ಇಲ್ಲಿ ಗ್ರೀನ್ ಎಫೆಕ್ಟ್ ಆಗೈತಿ, ಆಮೇಲೆ ಕೂದ ಮೇಲೆ ಎಫೆಕ್ಟ್ ಆಗಿಲ್ಲ, ಇಲ್ಲೆಲ್ಲ ಗ್ರೀನ್ ಎಫೆಕ್ಟ್ ಆಗೈತಿ. ಸೊ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಬೇಕು. ಸೊ ಇಲ್ಲೇ ಎಲ್ಲಿ ನೋಡ್ರಿ, ಇಲ್ಲೆಲ್ಲ ಓಲೆ ಮೇಲೆ ಗ್ರೀನ್ ಎಫೆಕ್ಟ್ ಆಗೈತಿ, ಆಮೇಲೆ ಈ ಡಾಬ್ ಮೇಲೆ ಗ್ರೀನ್ ಎಫೆಕ್ಟ್ ಐತಿ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಬೇಕಂದ್ರೆ ಇವಾಗ ನಾ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಕೀಬೋರ್ಡ್ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಡ್ಲಿ ಏನಾಗ್ತೈತಿ, ಅದು ರಿಮೂವ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು. ಸೊ ನಾನು ನಿಮ್ಗೆ ಬಿಫೋರ್ ಆಫ್ಟರ್ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ರಿ ಇದು, ಸೊ ಇದು ನೋಡ್ರಿದ, ಸೊ ಬಿಫೋರ್ ಐತ್ರಿ ಇದು. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಏನ್ ಮಾಡ್ತೀನಿ ಇವಾಗ, ಸೊ ಬಿಫೋರ್ ಆಫ್ಟರ್ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇದನ್ನ ಏನ್ ಮಾಡಿದ್ವಿ, ನಾವು ಡಿಲೀಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ನೋಡ್ರಿ ಗ್ರೀನ್ ರಿಮೂವ್ ಆಗೈತ್ರಿ ಇಲ್ಲಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏನಾಗ್ತದೆ ನಿಮ್ಗೆ ಗ್ರೀನ್ ರಿಮೂವ್ ಆಗೈತಿ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು. ಇದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಏನ್ ಮಾಡ್ತೀನಿ, ಸೊ ನಾನು ನಿಮ್ಗೆ ಇದ್ರೊಳಗೆ ಹೇಳ್ತೀನಿ. ಸೊ ಇವಾಗ ಏನ್ ಹೇಳಿದ್ರೆ, ನಾವು ನಿಮ್ಗೆ ಒಂದ್ ಮೆಥಡ್ ಹೇಳಿದೆ. ನೀವು ಏನ್ ಮಾಡ್ಬೋದು, ಒಂದ್ ಡಬ್ಲ್ಯೂ ಕ್ಲಿಕ್ ಮಾಡ್ರಿ, ಸೆಲೆಕ್ಟ್ ಸಬ್ಜೆಕ್ಟ್ ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಸಬ್ಜೆಕ್ಟ್ ಸೆಲೆಕ್ಷನ್ ಆಗ್ತೈತಿ. ಸೆಲೆಕ್ಷನ್ ಆದ್ಮೇಲೆ ಅದನ್ನ ಡಿಲೀಟ್ ಅಂತ ಕ್ಲಿಕ್ ಮಾಡ್ರಿ, ಏನಾಗ್ತದ್ರಿ ಇಲ್ಲಿ ನೀವು ಜೂಮ್ ಆಯ್ಕೆ ನೋಡ್ರಿ, ಏನಾಗ್ತದ್ರಿ ಗ್ರೀನ್ ಎಫೆಕ್ಟ್ ಎಲ್ಲ ಹೋಗಿರ್ತೈತಿ. ಸೊ ಇದೇನಾಗ್ತದ್ರಿ, ಗ್ರೀನ್ ಎಫೆಕ್ಟ್ ಇಲ್ಲಿ ಹೋಗೈತಿ. ನೀವು ಕಂಟ್ರೋಲ್ ಜೆಡ್ ಕ್ಲಿಕ್ ಮಾಡ್ರಿ, ಇಲ್ಲಿ ನೋಡ್ರಿ ಗ್ರೀನ್ ಎಫೆಕ್ಟ್ ಬಂತು. ಅಲ್ಟ್ ಕಂಟ್ರೋಲ್ ಜೆಡ್ ಕ್ಲಿಕ್ ಮಾಡ್ರಿ, ರಿಮೂವ್ ಆಯ್ತು. ಈ ರೀತಿ ಕೂಡ ನೀವು ರಿಮೂವ್ ಮಾಡ್ಬೋದು. ಸೊ ಇನ್ನೊಂದು ಎಫೆಕ್ಟ್ ಐತಿ. ಸೊ ಇದನ್ನ ಏನ್ ಮಾಡ್ತೀನಿ, ಕಂಟ್ರೋಲ್ ಜೆಡ್ ಬಂದು ನಾ ಏನ್ ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ಕಂಟ್ರೋಲ್ ಡಿ ಮಾಡಿ ಡಿಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಇವಾಗ ನಾವ ಪೂರ್ತಿ ಸಬ್ಜೆಕ್ಟ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಇದನ್ನ ರಿಮೂವ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಇಲ್ಲಿ ಮಾಸ್ಕ್ ಕ್ರಿಯೇಟ್ ಮಾಡ್ಕೊಂಡು ಕೂಡ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ಡಾಬ್ ಮೇಲೆ ಐತ್ರಿ ಗ್ರೀನ್, ಆಮೇಲೆ ಇಲ್ಲಿ ಐತ್ರಿ ಓಲೆ ಮೇಲೆ ಐತಿ, ಇಲ್ಲಿ ಕೂಡ ಐತಿ. ಸೊ ನೀವ್ ಏನ್ ಮಾಡ್ರಿ, ಸಿಂಪಲ್ ಈ ಗ್ರೀನ್ ಅಂತ ಐತ್ರಿ. ಸೊ ಇದ್ರ ಮೇಲೆ ಒಂದ್ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೋರಿ. ಈ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೋರಿ. ಇವಾಗ ನಿಮಗಿದು ಜಾಸ್ತಿ ಗೊತ್ತಾಗತ್ತಿಲ್ಲ ಗ್ರೀನ್ ಎಫೆಕ್ಟ್ ಆಗಿದ್ದು. ಸೊ ಒಂದ್ ವೇಳೆ ಅದ ಏನಾದ್ರು ಇದು ಸಾರಿ ಏನಾದ್ರು ಗ್ರೀನ್ ಇತ್ತಪ್ಪ, ಸೊ ಗ್ರೀನ್ ಇತ್ತಂದ್ರ ಅವಾಗ ಏನಾಗ್ತದ್ರಿ, ಗ್ರೀನ್ ಎಫೆಕ್ಟ್ ಬಿದ್ದು ಬಿಡ್ತೈತಿ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಸಬ್ಜೆಕ್ಟ್ ಮೇಲೆ ಗ್ರೀನ್ ನ ರಿಮೂವ್ ಮಾಡ್ಬೇಕಂದ್ರ ಈ ಮೆಥಡ್ ನ ಯೂಸ್ ಮಾಡ್ಲೇಬೇಕು.
ಸೊ ಏನ್ ಮಾಡ್ಬೇಡ್ರಿ, ಇವಾಗ ನಾವ್ ಏನ್ ಮಾಡಿದ್ವಿ ಒಂದು ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಇಲ್ಲಿ ನೀವು ಬಂದ್ ಕೇಶಿಂದ ಮಾಸ್ಕ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಮಾಸ್ಕ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗಂತ ನಾನು ನಿಮ್ಗೆ ಟೂಲ್ಸ್ ನ ಡೀಟೇಲ್ ಆಗಿ ಹೇಳುವ ಮುಂದೆ ಹೇಳಿನಿ. ಸೊ ಇವಾಗ ಏನ್ ಮಾಡಿದ್ವಿ ನಾವು ಮಾಸ್ಕ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ವೈಟ್ ಇರ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬ್ಲಾಕ್ ಇರ್ಬೇಕಂತ ಹೇಳಿದ್ದೇನೆ. ಇಲ್ಲಿ ಮೇಲ್ಗಡೆ ಇಲ್ಲೊಂದು ಮಾರ್ಕ್ ಐತಿ, ನೀವು ಈ ಮಾರ್ಕ್ ನ ಹಿಂಗ್ ಮೇಲೆ ಕ್ಲಿಕ್ ಮಾಡ್ರೆ ಏನಾಗ್ತಾವ್ರಿ, ಕಲರ್ ಚೇಂಜ್ ಆಗ್ತಾವ. ಇಲ್ಲಿ ಏನಿರ್ಬೇಕ್ರಿ, ಇಲ್ಲಿ ವೈಟ್ ಇದ್ದಾಗ ಇಲ್ಲಿ ಮೇಲ್ಗಡೆ ಬ್ಲಾಕ್ ಇರಬೇಕು, ಇಲ್ಲಿ ಬ್ಲಾಕ್ ಇದ್ದಾಗ ಇಲ್ಲಿ ಮೇಲ್ಗಡೆ ವೈಟ್ ಇರ್ಬೇಕಂತ ಹೇಳಿದೆ. ಸೊ ಇವಾಗ ಏನೈತ್ರಿ, ಇಲ್ಲಿ ವೈಟ್ ಐತ್ರಿ, ಇಲ್ಲಿ ಮೇಲ್ಗಡೆ ಬ್ಲಾಕ್ ಇರಬೇಕು. ಸೊ ನಾವಾಗ ಏನ್ ಮಾಡ್ತೀನಿ, ಗ್ರೀನ್ ನ ರಿಮೂವ್ ಮಾಡ್ತೀನಿ. ಇಲ್ಲಿ ಬ್ರಷ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬ್ರಷ್ ನ ಸೆಲೆಕ್ಟ್ ಮಾಡ್ಕೋರಿ, ಒಪೆಸಿಟಿ 100 ಇರ್ಲಿ ಮತ್ತ ಫ್ಲೋ 100 ಇರ್ಲಿ. ಇಲ್ಲಿ ಫ್ಲೋ 100 ಐತ್ರಿ, ಒಪೆಸಿಟಿ 100 ಐತಿ, ಮತ್ತೆ ಬ್ರಷ್ ಏನೈತ್ರಿ ಸಾಫ್ಟ್ ವಾಟರ್ ಬ್ರಷ್ ಇರ್ಲಿ, ಹಾರ್ಡ್ನೆಸ್ 0 ಇರ್ಲಿ. ಸೊ ಇವಾಗ ಏನ್ ಮಾಡ್ರಿ, ಇಲ್ಲಿ ಎಲ್ಲೆಲ್ಲಿ ಗ್ರೀನ್ ಎಫೆಕ್ಟ್ ಆಗಿತ್ತು, ಸೊ ಅಲ್ಲಿ ಏನ್ ಮಾಡ್ರಿ, ಪೇಂಟ್ ಮಾಡ್ರಿ. ಈ ರೀತಿ ನೋಡ್ರಿ, ಇಲ್ಲೆಲ್ಲ ಗ್ರೀನ್ ಎಲ್ಲೆಲ್ಲಿ ಐತೆ ಅಲ್ಲಿ ರಿಮೂವ್ ಆಗ್ತಿರ್ತೈತೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲೆಲ್ಲ ಗ್ರೀನ್ ಎಫೆಕ್ಟ್ ಆಗೈತ್ರಿ. ಸೊ ಇದನ್ನೆಲ್ಲ ನಾವೇನ್ ಮಾಡ್ತೀನಿ, ಇಲ್ಲಿ ನೋಡ್ರಿ, ಇಲ್ಲಿ ಓಲೆ ಮೇಲೆ ಕೂಡ ಆಗೈತಿ ಗ್ರೀನ್ ಎಫೆಕ್ಟ್. ನಾ ಇದನ್ನ ಏನ್ ಮಾಡ್ತೀನಿ, ಬ್ರಷ್ ಮಾಡ್ತೀನಿ. ಸೊ ಗ್ರೀನ್ ಎಫೆಕ್ಟ್ ಇವಾಗ ರಿಮೂವ್ ಆಗತಿ. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಗ್ರೀನ್ ಎಫೆಕ್ಟ್ ಆಗೈತ್ರಿ. ಸೊ ಏನ್ ಮಾಡ್ತೀನಿ ಇಲ್ಲವ, ಸೊ ಇವಾಗ ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಗ್ರೀನ್ ಎಫೆಕ್ಟ್ ರಿಮೂವ್ ಆಗತಿ, ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಟಕ ಮೇಲೆ ಕೂಡ ಏನಾಗೈತ್ರಿ, ಇದು ಗ್ರೀನ್ ಎಫೆಕ್ಟ್ ಆಗೈತಿ. ಸೊ ಇದನ್ನ ಕೂಡ ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇದನ್ನ ರಿಮೂವ್ ಮಾಡಿದೆ. ಆಮೇಲೆ ಮತ್ತೆ ಇಲ್ಲಿ ಗ್ರೀನ್ ಎಫೆಕ್ಟ್ ಆಗೈತಿ ನೋಡ್ರಿ. ಸೊ ಮತ್ತ ಇಲ್ಲಿ ನೋಡ್ರಿ, ಇಲ್ಲಿ ಸ್ಯಾರಿ ಮೇಲೆ ಕೂಡ ಇಲ್ಲಿ ಏನೈತ್ರಿ, ಇಲ್ಲಿ ಗ್ರೀನ್ ಎಫೆಕ್ಟ್ ಆಗೈತಿ. ಸೊ ಇದನ್ನ ಕೂಡ ಏನ್ ಮಾಡ್ತೀನಿ, ನಾ ರಿಮೂವ್ ಮಾಡ್ತೀನಿ ಇಲ್ಲಿ ಗ್ರೀನ್ ಎಫೆಕ್ಟ್ ನ. ಸೊ ಈ ರೀತಿ ಏನ್ ಮಾಡ್ಬೋದ್ರಿ, ನೀವು ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದು, ಗ್ರೀನ್ ನ ರಿಮೂವ್ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಸಬ್ಜೆಕ್ಟ್ ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡಿ ಕೂಡ ಏನ್ ಮಾಡ್ಬೋದ್ರಿ, ನೀವು ಗ್ರೀನ್ ಎಫೆಕ್ಟ್ ನ ರಿಮೂವ್ ಮಾಡ್ಕೋಬಹುದು. ನಾ ಇವಾಗ ಏನ್ ಮಾಡಿದ್ರಿ, ಈ ಸ್ಯಾರಿ ಮೇಲೆ ಎಲ್ಲೆಲ್ಲಿ ಗ್ರೀನ್ ಎಫೆಕ್ಟ್ ಆಗೈತಿ, ಸೊ ಅದನ್ನೆಲ್ಲ ಏನ್ ಮಾಡಿದೇರಿ, ರಿಮೂವ್ ಮಾಡ್ಕೊಂಡೆ. ನೀವು ಏನ್ ಮಾಡ್ಬೋದ್ರಿ, ಬಿಫೋರ್ ಆಫ್ಟರ್ ನೀವು ನೋಡ್ಬೋದು. ಸೊ ಇದನ್ನ ಮಾಸ್ಕ್ ನ ನೀವು ಏನ್ ಮಾಡ್ಬೋದು, ನಾವು ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಕೊಂಡಿಲ್ಲ, ಗ್ರೀನ್ ಎಫೆಕ್ಟ್ ನ ಏನ್ ಮಾಡ್ಕೊಂಡ್ರೆ ನಾನು ರಿಮೂವ್ ಮಾಡ್ಕೊಂಡೆ. ಫ್ರೆಂಡ್ಸ್, ನೀವು ಈ ರೀತಿಯಾಗಿ ಏನ್ ಮಾಡ್ಬೋದು, ಗ್ರೀನ್ ಎಫೆಕ್ಟ್ ನ ರಿಮೂವ್ ಮಾಡ್ಕೋಬಹುದು. ಮತ್ತೆ ಗ್ರೀನ್ ಎಫೆಕ್ಟ್ ಅಲ್ಲ, ಇವಾಗ ಏನೈತೈತ್ರಿ, ಸ್ಯಾರಿ ಆರೆಂಜ್ ಇರ್ತೈತಿ. ನಾವು ಆರೆಂಜ್ ಎಫೆಕ್ಟ್ ಮಾಡ್ಕೊಳ್ಳಾಗ ಏನಾಗ್ತೈತ್ರಿ, ಸ್ಕಿನ್ ಮೇಲೆ ಅದ ಏನಾಗ್ತೈತ್ರಿ, ಎಫೆಕ್ಟ್ ಆಗ್ತೈತಿ. ಆಮೇಲೆ ಈ ಫೇಸ್ ಮೇಲೆ ಎಫೆಕ್ಟ್ ಆಗ್ತೈತಿ. ಸೊ ಎಲ್ಲಾ ಎಫೆಕ್ಟ್ ಆಗಬಾರ್ದು, ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಈ ರೀತಿಯಾಗಿ ಏನ್ ಮಾಡ್ಬೇಕು, ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ರಿಮೂವ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದ್ರಿ, ನೀವು ರಿಮೂವ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಈ ರೀತಿಯಾಗಿ ಒಂದು ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ನ ಪ್ರಾಪರ್ ಗ್ರೀನ್, ಪ್ರಾಪರ್ ಎಲ್ಲೋ ಮತ್ತು ಪ್ರಾಪರ್ ಅರೇಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟೇನಿ. ಸೊ ಅದಾದ್ಮೇಲೆ ಅದು ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗಬಾರ್ದು, ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಹೆಂಗ್ ಎಫೆಕ್ಟ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟೇನಿ. ನೆಕ್ಸ್ಟ್ ವಿಡಿಯೋ ಒಳಗ ಫೋಟೋಶಾಪ್ ಒಳಗೆ ಬ್ಯಾಕ್ ಗ್ರೌಂಡ್ ನ ಬ್ಲಾಕ್ ಅಂಡ್ ವೈಟ್ ಕಲರ್ ಯಾವ ರೀತಿ ಮಾಡಬೇಕು, ಮೂಡಿ ಎಫೆಕ್ಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ, ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗ. ಇಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.